ನಾನು ನೋಡಿದ್ದೀನಿ. ಸರಿ, ನೀವು ಎಕ್ಸ್ಪರ್ಟ್ ಅಲ್ಲ ಸರ್, ಎಲ್ಲ ನೋಡಿ ನಾನು ನೋಡಿದ್ದೀನಿ. ಇಲ್ಲ ಇದೆ ಅದು ಕೇಳಪ್ಪ, ಇಲ್ಲಿ ನೀವು ಸ್ವಲ್ಪ ಮಧ್ಯದಲ್ಲಿ ಮಾತಾಡಬಾರ್ದು. ಮಾತಾಡೋದು ಇದಕ್ಕೆ ತಪ್ಪು ಮಾಹಿತಿಗಳನ್ನೆಲ್ಲ ಕೊಡಬಾರದು. ನೋಡ್ರಿ, ಅದು ಆಯ್ತಪ್ಪ. ಅದು ಯಾವ ವರ್ಷಕ್ಕೆ ಅಂತ ಹೇಳಿದಾರ ಅಲ್ಲಿ? ಯಾವ ವರ್ಷಕ್ಕೆ ಅಂತ ಹೇಳಿದಾರ? ನೀವು ಪೂರ್ಣ ಓದಿದ್ದೀರಿ ಅಂದ್ರೆ ಪೂರ್ಣ ಓದಿದ್ದೀರಾ? ಈಗ ತಂದಿರಿದ್ದೀರಿ ಅಷ್ಟು ಪುಸ್ತಕ, ಓದಿಲ್ಲ ನೀವು ಇನ್ನ. ಓದಿಲ್ಲ. ಮಾನ್ಯ ಅಧ್ಯಕ್ಷರೇ, ಅದು ಅವ್ರ ಸರ್ಕಾರದ್ದೇ. ನಮ್ಮ ಸರ್ಕಾರ 23-24ರಲ್ಲಿ ನಾವು ಆಗ್ತಾನೆ ಬಂದಿದ್ದು. ಅಷ್ಟೊತ್ತಿಗೆ ಆಗಲೇ 23-24ರ CAG ರಿಪೋರ್ಟ್. ಹೌದಪ್ಪ, 23-24ರಲ್ಲಿ ಮಾರ್ಚ್ವರೆಗೆ ಮೇವರೆಗಿದ್ದವ್ರು ಯಾರ್ರಿ? ಯಾರ ಅಧಿಕಾರಿ? ಮೇನೆಲ್ಲ ಇದ್ದವ್ರು ಯಾರು? ಮೇ 20ರವರೆಗೆ ಇದ್ದವ್ರು ಯಾರು? ಮೇ 20ರವರೆಗೆ ಇದ್ದವ್ರು ಯಾರು? ಮೇ 20ರ ಮೇಲೆ ನಾವು ಬಂದಿರೋದು. ಅಧಿಕಾರ ಮಾಡಿದವ್ರು ಯಾರು? ಸುಮ್ಮನೆ ಚರ್ಚೆ ಮಾಡ್ತಾರೆ. ಅದು ಚರ್ಚೆ ಮಾಡಬೇಡಿ. ಅದು 23, 24, 22, 23, 21, 22 ಸಂಬಂಧಪಟ್ಟದ್ದು ಹೇಳ್ತೀನಿ ನಾನು. 23-24 ಇವರ ಮುಖ್ಯಮಂತ್ರಿಗಳಿದ್ರು. 23 ಮೇ 20ನೇ ತಾರೀಕು ನಾವು ಅಧಿಕಾರಕ್ಕೆ ಬಂದದ್ದು. ಅದು 21, 22, 23, 24ಕ್ಕೆ ಸಂಬಂಧಪಟ್ಟದ್ದು. ಅಲ್ಲ ಸರ್, ನೀವು ಲೆಕ್ಕ ಕರೆಕ್ಟ್ ಆಗಿ ಹೇಳ್ತೀರಾ. ಕೊನೆಯಲ್ಲಿ ಈ ಅಶ್ವತ್ಥಾಮ ಅಥ ಅಂತಿರಲ್ಲ, ಟಕ್ಕಂತ ಹೊಡೆದ್ ಬಿಡ್ತೀರಾ ನೀವು. ಇಲ್ಲ, ನೋಡಿ, ಇದನ್ನು ಮಾಡಲ್ಲ. ಕ್ಲಿಯರ್ ಆಗಿದೆ ಮುನ್ನುಡಿ. 2024 ಮಾರ್ಚ್ 30ರವರೆಗೆ ಕೊನೆಗೊಂಡ ಭಾರತದ ಲೆಕ್ಕ ನಿಯಂತ್ರಕರದು. 24 ನಾವು ಜನವರಿಯಲ್ಲಿ ಆಗ್ತಾನೆ ನಾವು ಅಧಿಕಾರಕ್ಕೆ ಬಂದಿದ್ದು. ಚುನಾವಣೆ ಘೋಷಣೆ ಆಯ್ತು, ಫೈನಾನ್ಷಿಯಲ್ ಇಯರ್ಗೆ. ಇದು ಯಾವುದು? ಇದು ಅದು ನಿಮ್ದು ಇದೇ ಬುಕ್ ಅಲ್ವಾ? 2019-20 5ನೇ ಪೇಜು. ನಾನ್ ರಿಸಿಪ್ಟ್ ಆಫ್ ಸೆಂಟ್ರಲ್ ಅಸಿಸ್ಟೆನ್ಸ್, ಪೇಜ್ ನಂಬರ್ 44. ಇಂಗ್ಲಿಷ್ ಕನ್ನಡ ಎರಡು ಒಂದೇ ಅಲ್ವಾ? 44. 22-23 ನಾವು ಕನ್ನಡದವರು, ಅವ್ರು ಇಂಗ್ಲಿಷ್ ಅವರು. ಮರ್ತೋಯ್ತು ಈಗ ನನಗೆ. ಒನ್ಸ್ ಇನ್ ಎ ಬ್ಲೂ ಮೂನ್ ಅದು ಯಾವಾಗ ಕನ್ನಡ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ. ಇವತ್ತು ಕನ್ನಡದ ಪರವಾಗಿರೋನು, ಮುಂದೇನು ಕನ್ನಡದ ಪರವಾಗಿರ್ತೀನಿ. ಕನ್ನಡಿಗ ನಂಬರ್ 1 ಕನ್ನಡಿಗ. ಮತ್ತೆ ಕನ್ನಡ ಓದ್ರಿ, ಇಂಗ್ಲಿಷ್ ಯಾಕೆ ಓದ್ತೀರಾ? ಇಲ್ಲ, ಇಂಗ್ಲಿಷ್ ಪುಸ್ತಕ ಕೊಟ್ಟರು, ಅದಕ್ಕೆ ಇಂಗ್ಲಿಷ್ ಆಯ್ತು. ಕನ್ನಡ ಕೂಡ ಕೇಳಿ. ಆಯ್ತು, ಇಲ್ಲ ಇದೆ. ಆಯ್ತು. ಇಂಗ್ಲಿಷ್ ಬರ್ತದಲ್ಲಯ್ಯ, ನಿನ್ಗೂ ಬರ್ತದಲ್ಲ ಇಂಗ್ಲಿಷು. ನಾನು PCMB ಸರ್, ಅದಕ್ಕೆ PCMB. ಏ 22, 23 ಹೇಗೆ ಕೂತ್ಕೊಳ್ಳಪ್ಪ. ಸರ್, ನಿನ್ನ ಸಹಾಯಕ್ಕೆ ಬರ್ತಾ ಇದ್ದೀನಿ. ಬೇಡ ಹೇಳಿ, ನಾನು ಸಹಾಯ ಯಾರು ಬೇಡಕ್ಕಾಗಿಲ್ಲ ನನಗೆ. ನಾನು ಪ್ರಿಪೇರ್ ಆಗಿದ್ದೀನಿ. ನಾನೇ ಮಾತಾಡ್ತೀನಿ. ರಿಪೋರ್ಟ್ ಹೇಳ್ತಾ ಇಲ್ಲ, ಕೂತ್ಕೊಳ್ಳಿ ಪ್ಲೀಸ್. ಸುನಿಲ್, ಕುಳ್ಳಸ್ರಿ. ಸುನಿಲ್ ಕೂರ್ತೀನಿ ನಾನು. ಅವ್ರು ಮಾತಾಡ್ತೀನಿ ಅಷ್ಟೇ. ನಾನೇನು ಅವ್ರು ಇಲ್ಲ, ಈಲ್ಡ್ ಆಗಿಲ್ಲ ನಾನು.
ಇದು ನೋಡಿದ್ದೀನಿ, ನಾನು ನೋಡಿದ್ದೀನಿ. 19-20 ಅಲೋಕೇಶನ್ 546, ರಿಲೀಸ್ 56, 546, 20-21 1189, ರಿಲೀಸ್ 446. ಆಮೇಲೆ 21-22 5008, ರಿಲೀಸ್ 2504, 22-23 5401, 5451.85, 2725, 23-24 12693, ರಿಲೀಸ್ ಆಗಿರೋದು 4093. ಒಟ್ಟು ಇಲ್ಲಿವರೆಗೆ ಬಂದಿರತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ 11,189. 0.37 37 ಅಲ್ಲ 37. ಆ? 37. ಸೊ ಅದರಿಂದ ಇದು ಆಡಿಟ್ ರಿಪೋರ್ಟ್ ಬಂದಿದೆಯಲ್ಲ, ಇವತ್ತು ಪತ್ರಿಕೆಯಲ್ಲೆಲ್ಲ ಬಂದಿದೆಯಲ್ಲ, ನಾನು ಪೂರ ಓದಕ್ಕಾಗಿಲ್ಲ. ನಿಜ ಹೇಳಬೇಕು ಅಂತಂದ್ರೆ 100% ಓದಿಲ್ಲ ನಾನು, 100ಕ್ಕೆ 100 ಓದಕ್ಕಾಗಿಲ್ಲ. ಪೇಪರ್ನಲ್ಲಿ ಓದ್ಕೊ ಬಂದಿದ್ದೆ. ಆಮೇಲೆ ಇಲ್ಲಿ ಅಧಿಕಾರಿಗಳ ಜೊತೆ ನಲ್ಲಿ ಚರ್ಚೆ ಮಾಡಿದೆ ಅಷ್ಟೇನೆ. ಆಮೇಲೆ ಓದ್ತೀನಿ, ನಾನು ಓದ್ತೀನಿ ಡೆಫಿನೆಟ್ ಆಗಿ. ನೆಕ್ಸ್ಟ್ ಬಡ್ಜೆಟ್ ಅದರಿಂದ ನೆಕ್ಸ್ಟ್ ಬಡ್ಜೆಟ್ ನೀವೇ ಮಂಡಿಸ್ಬೇಕಲ್ಲ. ಇನ್ನ 1 ವರ್ಷ ಟೈಮ್ ಐತೆ, ಆರಾಮ್ಸಾಗಿ ಓದಿ. ಇನ್ನ 1 ವರ್ಷ ಆಯ್ತಲ್ಲ ನೋಡಪ್ಪ. ಇನ್ನು 2 ಬಜೆಟ್ಗಳನ್ನ ಮಂಡಿಸಬೇಕು. ನಮ್ಮ ಸರ್ಕಾರ ಮಂಡಿಸುತ್ತೆ. 28ವರೆಗೂ ನಾವೇ ಅಧಿಕಾರದಲ್ಲಿ, 28 ಆದ್ಮೇಲೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ಆಯ್ತು. ಈ 2 ಬಡ್ಜೆಟ್ ಹೇಳಿ. 2 ಬಜೆಟ್ ಕೂಡ ನಾನು ಹೈಕಮಾಂಡ್ ಅಲೋ ಮಾಡಿದ್ರೆ ನಾನು ಇಲ್ಲೇ ನಾನೇ ಬಜೆಟ್ ಮಾಡಿಸ್ತೀನಿ. ನಾನೇ ಅಂತ ಹೇಳ್ಬೇಕಲ್ಲ. ಓಕೆ, ನೆಕ್ಸ್ಟ್ ಬಜೆಟ್ ನಾನೇ ಹೈಕಮಾಂಡ್ ಅಲೋ ಮಾಡಿದ್ರೆ ನಾನೇ ಬಜೆಟ್ ಬಂದಿಲ್ಲ ಅವ್ರೇನ್ ಪರವಾಗಿಲ್ಲ. ಈಗ ನೀನ್ ಹೇಳಪ್ಪ, ನಾನು ಮುಖ್ಯಮಂತ್ರಿ ಆಗ್ತೀನಿ ನೆಕ್ಸ್ಟ್ ಅಂತ ಹೇಳ್ಬಿಡು. ನೋಡ ಹೇಳಪ್ಪ, ಅಲ್ಲ ಸರ್, ಹೇಳಪ್ಪ, ಅದು ಹೇಳಕ್ಕಾಗತ್ತಾ? ಅಲ್ಲ, ವಿಜೇಂದ್ರ ಅವ್ರು ಬಿಡೋದೇ ಏನಾಗ್ತೀವಿ ಅಂತ ಹೇಳಕ್ ಆಗೋದಿಲ್ಲ. ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ಈಗ ಲೀಡರ್ ಆಫ್ ದಿ ಅಪೋಸಿಷನ್. ನಾನು ಹೋದ್ ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದೆ. ಆಮೇಲೆ ಹೇಳಪ್ಪ, ಕೂತ್ಕೊಳ್ಳಿ. ಬಜೆಟ್ ಬಗ್ಗೆ ಮುಂದುವರಿಸಿ. ಕಂಟಿನ್ಯೂ. ಮಾತಾಡ್ತಿದ್ದಾರೆ, ಅದ್ರ ಹೇಳ್ತಾರೆ. ಜೆಜೆಎಂ ಹೇಳಿದ್ರಲ್ಲ, ಮತ್ತೆ ನೀವು ಕ್ಲಾರಿಫಿಕೇಶನ್ ಮಾತಾಡ್ರಿ. ಆಡಿಟರ್ ಜನರಲ್ ಅವ್ರ ರಿಪೋರ್ಟ್ ಇದು. ಅದು ಸೇಜ್ ರಿಪೋರ್ಟ್. ನೀವು ಇಂಗ್ಲಿಷ್ ಪುಸ್ತಕ ತೆಗೆದಿರಿ, ನಾನು ಇಂಗ್ಲಿಷ್ ಪುಸ್ತಕ ತೆಗೆದಿದ್ದೀನಿ. ಅದ್ರದ್ದು ಒಂದು ಸ್ವಲ್ಪ ನಿಮ್ಮ ಅಸಿಸ್ಟೆನ್ಸ್. ಇಲ್ಲ ಕೂತ್ಕೊಳ್ಳಲ್ಲ. ಬೆಲ್ಲದವರು ಮತ್ತೆ ಮಾತಾಡಿ, ಈಗ ಮುಂದೆ ಹೋಗ್ಲಿ. ಮತ್ತೆ ಮಾತಾಡಿ, ನೀವು ಅವ್ರು ಹೇಳ್ದಾದ್ರೆ ಮಾತಾಡಿ, ಮತ್ತೆ ಮಾತಾಡೋ ಕ್ಲಾರಿಫಿಕೇಶನ್ ಮಾಡಿ. ಕಂಟಿನ್ಯೂ ಆಗುದಿಲ್ಲ. ಪ್ರತಿಯೊಂದು ಮಾತಾಡಬೇಡಿ. ಆಯ್ತಮ್ಮ, ಮತ್ತೆ ಮಾತಾಡಿ. ಸುಮ್ಮನೆ ಬುಕ್ ಓದ್ಕೊಂಡು ಬುಕ್ ಯಾರಿಗೆ ಓದ್ಬೋದಲ್ಲ, ಏನ್ ಕಷ್ಟ ಇದೆ ಬುಕ್ ಓದ್ಲಿಕ್ಕೆ? ಇನ್ನು ಬುಕ್ ಓದ್ಲಿಕ್ಕೆ ಆಗ್ತದೆ. ಬುಕ್ ಯಾರಿಗೆ ಓದ್ಲಿಕ್ಕೆ ಆಗ್ತದೆ? ಏನ್ ಕಷ್ಟ ಇದೆ? ಆಯ್ತು, ಆಮೇಲೆ ಓದಿ ಹೇಳಿ. ಮುಖ್ಯಮಂತ್ರಿಗಳು ಪೂರ್ತಿ ಮಾತಾಡಲಿ. ನಿಮ್ಗೆ ಸ್ಟಾರ್ಟ್ ಆಗ್ತದೆ ಮಾನ್ಯ. ಅದರಿಂದ